ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಹಣ್ಣಾಗಿರೋ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಡಿಲೇ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಇನ್ನೂ ಡಿಲೇ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಇರುವಂತಹ ಅಫಿಷಿಯಲ್ ಅಪ್ಡೇಟ್ಸನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ನೀಟ್ ವಿದ್ಯಾರ್ಥಿಗಳು ನಮಗೆ ಚಾಯ್ಸ್ ಎಂಟ್ರಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಆದರೆ ಸಿಗುತ್ತೆ. ಖಂಡಿತವಾಗ್ಲೂ ವಿಡಿಯೋ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮುಂದೆ ಎಲ್ಲ ಥರದ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆದರೆ ಸಿಗುತ್ತೆ. ಮೊದಲಿಗೆ ನೋಡಿ, ಈಗ ಏನೊಂದು ಕೌನ್ಸಿಲಿಂಗ್ ನಡೆಸ್ಕೊಡ್ತಿದ್ದಾರೆ KCET ಹಣ್ಣಾಗಿರೋ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕ KEA ಕೌನ್ಸಿಲಿಂಗು. ಇದು ಬಂದುಬಿಟ್ಟು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಡಿಲೇ ಆಗುತ್ತೆ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಹ ಡಿಲೇ ಆಗುತ್ತೆ. ರೀಸನ್ ಯಾಕೆ ಏನು ಅಂತ ಅಂದರೆ ಮೊದಲಿಗೆ ನೋಡಿ ಹೇಳ್ತೀನಿ. ಈಗಾಗಲೇ ನಮಗೆ KEA ಕಡೆಯಿಂದ ಒಂದು ಅಪ್ಡೇಟ್ ಆದರೆ ಬಂದಿತ್ತು, ನಾನು ಸಹ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ. ಒಂದು ಫಸ್ಟ್ ರೌಂಡ್ ಮೊದಲ ಸುತ್ತಿನ ಸೀಟು ಹಂಚಿಕೆಯ ನಂತರ ಪ್ರಕ್ರಿಯೆ ಮತ್ತು ವೇಳಾಪಟ್ಟಿ ಪರಿಷ್ಕರಿಸಲಾಗಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಮೆಡಿಕಲ್ ಆ್ಯಂಡ್ ಹಾಗೇನು ಡೆಂಟಲ್ ಸ್ಟೂಡೆಂಟ್ಸಿಗೆ ಬಂದುಬಿಟ್ಟು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 9ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ ಅಂತ ಹೇಳಿದ್ದು. ಬಟ್ ಅವರಿಗೆ ಚಾಯ್ಸ್ ಎಂಟ್ರಿನೂ ಸಹ ಇಲ್ಲ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಲಾಸ್ಟ್ ಡೇಟ್ ಫಾರ್ ಜಾಯ್ನಿಂಗ್ ಬಂದುಬಿಟ್ಟು 16ನೇ ತಾರೀಕಿತ್ತು. 16ನೇ ತಾರೀಕು ಆಗಿದ್ದು ಆದಮೇಲೆ ಪ್ರತಿಯೊಬ್ಬರು ಏನು ಅಂದ್ಕೊಂಡಿದ್ರು, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಫಾರ್ ಎ ಸ್ಮಾಲ್ ಚೇಂಜ್ ಏನಾಗಿದೆ ಅಂತ ಅಂದರೆ KEA ಕಡೆಯಿಂದ ಇತ್ತೀಚೆಗೆ ಬಂದಿರುವಂತಹ ಅಪ್ಡೇಟ್ ಏನು ಅಂತ ಅಂದರೆ, ನೀವು ಅಫಿಷಿಯಲ್ KEA ಟ್ವಿಟರ್ ಪೇಜಲ್ಲಿ ಒಂದು ಟ್ವೀಟ್ ಆದರೆ ಮಾಡಿರುವಂಥದ್ದು. ಏನಂತಂದರೆ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, MCC ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ರಾಜ್ಯದಲ್ಲೂ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಚಾಯ್ಸ್ ದಾಖಲಿಸಲು ಅವಕಾಶ ನೀಡಲಾಗುವುದು ಅಂತ ಹೇಳಿಬಿಟ್ಟು ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಏನಿದೆ, ಆ ಒಂದು ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ದು ಫಸ್ಟ್ ರೌಂಡ್ದು ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಮ್ಮ ಒಂದು ಸ್ಟೇಟಲ್ಲಿ ನಡೆಸಿರುವಂಥ ಕೌನ್ಸಿಲಿಂಗ್ ಬಂದುಬಿಟ್ಟು ನೀಟ್ ವಿದ್ಯಾರ್ಥಿಗಳಿಗೆ, ಕೇವಲ ನೀಟ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ಲು ಆ್ಯಂಡ್ ಹಾಗೇನೂ ಸಹ ದಂತವೈದ್ಯಕೀಯ ಕೋರ್ಸ್ಗಳ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂತಂದರೆ ಚಾಯ್ಸ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡುವಂಥದ್ದು. ಅಲ್ಲಿ ನೆಕ್ಸ್ಟ್ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಮೊದಲ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವನ್ನು ಆಗಸ್ಟ್ 11ರಂದು ಪ್ರಕಟಿಸುವುದಾಗಿ MCC ಹೇಳಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿಬಿಟ್ಟು ಕ್ಲಿಯರ್ ಆಗಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿರುವಂಥದ್ದು. ನೋಡಿ, ಆಗಸ್ಟ್ 1 ಇಲ್ಲ ಅಂತಂದರೆ ಆಗಸ್ಟ್ 4ನೇ ತಾರೀಕು MCC ಕಡೆಯಿಂದ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಏನಾಯಿತು ಅಂತಂದರೆ ಅವರಲ್ಲಿ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಬರ್ತಿದ್ದಾರೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ. ಈಗ KEA ಅವರು ಏನು ತಿಳಿಸ್ಕೊಡ್ತಿದ್ದಾರೆ ಅಂತ ಅಂದರೆ, ಆಗಸ್ಟ್ 11ನೇ ತಾರೀಕು MCC ಅವರು ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಅಂತ ಹೇಳಿರುವಂಥದ್ದು. ಬಟ್ ಇದೇನಾಗುತ್ತೆ ಅಂತಂದರೆ ಇವತ್ತೇ ರಿಸಲ್ಟ್ ಬರುತ್ತಾ MCC ಕೌನ್ಸಿಲಿಂಗ್ ಏನೋ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಮತ್ತೆ ಇದು ಎಕ್ಸ್ಟೆಂಡ್ ಆಯಿತು ಅಂತ ಅಂದರೆ ನಿಮಗೆ ಮತ್ತೇನೂ ಸಹ ಒಂದು ಡೇಟ್ ಎಕ್ಸ್ಟೆಂಡ್ ಆಗ್ತಾನೆ ಹೋಗುತ್ತೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ. ಯಾಕಂತ ಅಂದರೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ದು ಯಾವಾಗ ಒಂದು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೋ ಅದಾದಮೇಲೆ ನೆಕ್ಸ್ಟ್ ಒಂದು ಚಾಯ್ಸ್ ಎಂಟ್ರಿ ಆದರೆ ನಮ್ಮ ಒಂದು ಕೌನ್ಸಿಲಿಂಗಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಸೊ ಹಾಗಾಗಿ ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಡಿಲೇ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಸಹ ಡಿಲೇ ಆಗುತ್ತೆ. ಇಲ್ಲಿ ಮೆಡಿಕಲ್ ಆ್ಯಂಡ್ ಹಾಗೇನೂ ಸಹ ದಂತವೈದ್ಯಕೀಯ ಕೋರ್ಸ್ಗಳಿಗೆ MCC ಕೌನ್ಸಿಲಿಂಗ್ದು ಇವತ್ತು ರಿಸಲ್ಟ್ ಬಂತು ಅಂತ ಅಂದರೆ ನಾಳೆನೋ ಇಲ್ಲ ಅಂತಂದರೆ ನಾಳೆ ದಿನ ಒಂದು ಚಾಯ್ಸ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ಅವ್ರದ್ದು ರಿಸಲ್ಟ್ ಬರೋವರೆಗೂ ಸಹ ಇಲ್ಲಿ ಒಂದು ಸ್ಟಾರ್ಟ್ ಆದರೆ ಆಗೋದಿಲ್ಲ ಚಾಯ್ಸ್ ಎಂಟ್ರಿ ಬಂದುಬಿಟ್ಟು. ಸೊ ಹಾಗಾಗಿ ಏನಾಗುತ್ತೆ ಅಂತ ಅಂದರೆ ನಮ್ಮ ಒಂದು KEA ಅವರು ನಡೆಸಿರುವಂಥದ್ದು ಕಂಬೈನ್ಡ್ ಕೌನ್ಸಿಲಿಂಗು KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ. ಈಗ ನೀಟ್ ವಿದ್ಯಾರ್ಥಿಗಳು ಒಂದು ಚಾಯ್ಸ್ ಎಂಟ್ರಿಯನ್ನು ಮಾಡದೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋದಕ್ಕೆ ಪಾಸಿಬಲ್ಲೇ ಇಲ್ಲ. ಸೊ ಹಾಗಾಗಿ ನಿಮಗೆ ಡಿಲೇ ಆದರೆ ಆಗುತ್ತೆ. ಎಲ್ಲಿಯವರೆಗೂ ಡಿಲೇ ಆಗ್ಬೋದು. ನಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಆಗಿದ್ರೆ ಯಾವಾಗ ಅಂತ ನೀವು ಕೇಳೋದು ಆದರೆ ನಿಮಗೆ ಬಂದುಬಿಟ್ಟು ಈ ತಿಂಗಳು ಲಾಸ್ಟ್ ವೀಕಲ್ಲಿ ಏನಾದರೂ ಲಾಸ್ಟ್ ಡೇಸಲ್ಲಿ ಏನಾದರೂ ಸ್ಟಾರ್ಟ್ ಆಗ್ಬೋದು. ಇಲ್ಲ ಅಂತಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಂತಲೇ ಹೇಳ್ಬೋದು. ಓಕೆನಾ? ಯಾಕಂತ ಅಂದರೆ ಇಲ್ಲಿ ಬಂದುಬಿಟ್ಟು ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, ಏನು ಅಬ್ಸರ್ವ್ ಮಾಡಬೇಕು ಅಂತ ಅಂದರೆ, ಇವರಿಗೇನಾದರೂ ಈಗ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 11ನೇ ತಾರೀಕು ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಇವತ್ತು ರಿಸಲ್ಟ್ ಡಿಕ್ಲೇರ್ ಆಯಿತು ಅಂತ ಅನ್ಕೊಳ್ಳಿ. ಅದಾದಮೇಲೆ ಒಂದು 2 to 3 ಡೇಸ್ ಆದರೂ ಅಟ್ಲೀಸ್ಟ್ ಒಂದು ಟೈಮನ್ನು ಕೊಡಬೇಕಾಗುತ್ತೆ ಚಾಯ್ಸ್ ಎಂಟ್ರಿನ ಮಾಡೋದಕ್ಕೆ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳಿಗೆ. ಅದಾದಮೇಲೆ ನೆಕ್ಸ್ಟ್ ಅವರು ಕಾಲೇಜಸ್ಗೆ ಜಾಯ್ನಿಂಗ್ ಆಗೋದಕ್ಕೆ ಅಲ್ಲಿನೂ ಸಹ ಒಂದು 4 to 5 ಡೇಸ್ ಟೈಮ್ ಆದರೆ ಬೇಕಾಗುತ್ತೆ. ಬಟ್ KEA ಅವರು ಏನು ಮಾಡ್ತಿದ್ದಾರೆ ಅಂತಂದರೆ ಆದಷ್ಟು ಬೇಗ ಒಂದು ಕೌನ್ಸಿಲಿಂಗನ್ನು ನಡೆಸ್ಕೊಡ್ಬೇಕು ಅನ್ನೋವಂಥ ಇದರಲ್ಲಿ ಇರೋದ್ರಿಂದ ನಿಮಗೆ ಬಂದುಬಿಟ್ಟು ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ಗಿಂತೂ ಇದೇ ಒಂದು ಮಂತಲ್ಲಿ ಲಾಸ್ಟ್ ವೀಕಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುವಂತಹ ಎಲ್ಲ ಥರದ ಪಾಸಿಬಿಲಿಟೀಸ್ ಆದರೆ ಇದಾವೆ. ಓಕೆನಾ? ಬಟ್ ನಿಮ್ಗೇನಾದರೂ ಅಲ್ಲಿ ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಕಡೆಯಿಂದ ಈಗಾಗಲೇ ರಿಸಲ್ಟ್ಸ್ ಬಂದುಬಿಟ್ಟಿದ್ದರೆ ನಿಮ್ಗೆ ಆದಷ್ಟು ಬೇಗ ಇನ್ನೊಂದು 5 or 6 ಡೇಸ್ ಒಳಗಡೆ ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗ್ತಿತ್ತು. ಬಟ್ ಡಿಲೇ ಆದರೆ ಆಗ್ತಿದೆ. ಓಕೆನಾ? ರೀಸನ್ ಇಷ್ಟೇ ಇರುವಂಥದ್ದು ಯಾಕೆ ನಿಮಗೆ ಸೆಕೆಂಡ್ ರೌಂಡ್ ಡಿಲೇ ಆಗ್ತಿದೆ ಅಂತ ಅಂದರೆ, ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ರಿಸಲ್ಟ್ಸ್ ಬರೋದು ಡಿಲೇ ಆಗ್ತಿದೆ. ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳಿಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಆಗುವಂಥದ್ದು. ಈಗ ಅವರು ಒಂದು ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ KEA ಕಡೆಯಿಂದ ನೆಕ್ಸ್ಟ್ ರೌಂಡ್ ಆದರೆ ಸ್ಟಾರ್ಟ್ ಮಾಡೋದಕ್ಕೆ ಆಗೋದು. ಓಕೆನಾ? ಇದು ಇವತ್ತಿರುವಂತಹ ಅಪ್ಡೇಟು. ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ವಿಡಿಯೋ ಮೂಲಕ ರೆಸ್ಪಾನ್ಸನ್ನು ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.